ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ. ನೋಡಿ, ನಾನು ನಿಮಗೆ ಈ ಒಂದು ರೋಡ್ ತೋರಿಸ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಇದು ನಾವು ಶ್ರೀರಂಗನಾಥಂ ಅನ್ನೋ ಒಂದು ಟೆಂಪಲ್ಗೆ ಹೋಗ್ತಾ ಇದ್ದಾಗ ತೆಗೆದಂಥ ವಿಡಿಯೋ. ನೋಡಿ, ಈ ರೋಡು ತುಂಬ ಸ್ಪೇಸ್ ಆಗಿದೆ. ನೀವು ಸ್ಪೀಡಾಗೆ ಹೋಗ್ಬೋದು, ಹಾಗಂತ ಹೆಚ್ಚು ಸ್ಪೀಡ್ ಹೋಗೋಕ್ಕೆ ಹೋಗಬೇಡಿ. ನಾನು ಗಾಡಿ ಮೂವಿಂಗಲ್ಲಿ ತೆಗೆದಂಥ ವಿಡಿಯೋ ಇದು. ಆಗ ತಾನೇ ಸೂರ್ಯ ಮುಳುಗ್ತಾ ಇತ್ತು. ಸೊ ರೋಡು ಕೂಡ ಇಷ್ಟು ಫ್ರೀಯಾಗಿತ್ತು, ಆರಾಮ್ಸೆ ಹೋಗ್ಬೋದು. ರೋಡು ಹಂಗಾಗಿದೆ, ಅಯ್ಯೋ ಹೋಗೋದು ಲೇಟ್ ಆಗ್ಬೋದು, ಈ ಥರದ್ದು ಯಾವುದೇ ಗೊಂದಲಗಳಿರಲ್ಲ. ತುಂಬ ಚೆನ್ನಾಗಿದೆ ರೋಡು. ಆರಾಮ್ಸೆ ಹೋಗಿ ಫ್ಯಾಮಿಲಿ ಸಮೇತ ಶ್ರೀರಂಗನಾಥನ ದರ್ಶನ ಮಾಡಿಕೊಂಡು ಮತ್ತೆ ನೀವು ರಿಟರ್ನ್ ಬರ್ಬೋದು ಬ್ಯಾಂಗ್ಳೂರಿಗೆ. ನೋಡಿ, ಇದು ನಾನು ಇವಾಗ ತೋರಿಸ್ತಾ ಇರೋದು, ಇದು ಒಂದು ಕಾಡಿನ ಪ್ರದೇಶದಲ್ಲಿ ಹೋಗ್ತಾ ಇದ್ವಿ. ಇದು ಯಾವುದು ಬೇರೆ ಕಾಡಲ್ಲ, ಕೊಳ್ಳೇಗಾಲ. ನಿಮಗೀಗ ಆಲ್ರೆಡಿ ಗೊತ್ತಿರ್ಬೋದು, ಕೊಳ್ಳೇಗಾಲ ಅಂತ ಒಂದು ಊರಿದೆಯಲ್ಲ, ಆ ಊರೊಳಗಡೆ ಕಾಡಲ್ಲಿ ಹೋಗ್ತಾ ಇದ್ದಾಗ ತೆಗೆದಂಥ ವಿಡಿಯೋ. ನೋಡಿ, ಇಷ್ಟು ಸ್ಪೀಡ್ ಮೂವಿಂಗಲ್ಲಿ ಇದ್ವಿ ನಾವು. ಇಲ್ಲಿ ಯಾವುದಾದ್ರೂ ಪ್ರಾಣಿಗಳು ಬರ್ಬೋದನೋ ಅಂತ ಅಂದ್ಕೊಂಡ್ವಿ, ಬಟ್ ನಮಗೆ ಪ್ರಾಣಿಗಳು ಯಾವುದು ಅಷ್ಟು ನೋಡೋದಕ್ಕೆ ಸಿಗಲಿಲ್ಲ. ಬಟ್ ಹಾಗೆ ಮೂವಿಂಗಲ್ಲಿದ್ದಾಗ ಮುಂದೆ ಒಂದು ನವಿಲು ಮಾತ್ರ ಕಾಣಿಸ್ತು. ನೋಡಿ, ಈಗ ಒಂದು ಸ್ವಲ್ಪ ದೂರದಲ್ಲಿ ಒಂದು ನವಿಲು ಬಂತು. ಅದನ್ನು ನಾನು ವಿಡಿಯೋ ಮಾಡ್ಕೊಳ್ತಾ ಇದ್ದೆ, ಬಟ್ ತುಂಬ ಸ್ಪೀಡ್ ಇದ್ದಿದ್ದರಿಂದ ಮೂವ್ ಆಗೋಯಿತು. ನೋಡಿ, ಇವಾಗ ನಿಮಗೆ ಕಾಣಿಸುತ್ತೆ ಅನಿಸುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ನೋಡಿ, ಇಲ್ಲಿ ಮುಂದೆ ಮೂವ್ ಆಗಿಬಿಟ್ವಿ. ಸೊ ಹಾಗಾಗಿ ಮತ್ತೆ ಬ್ಯಾಕ್ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ನೋಡಿ, ಕಾಡು ಮಾತ್ರ ತುಂಬ ಚೆನ್ನಾಗಿತ್ತು. ನಾವು ಬೆಟ್ಟನ ಇಳಿಬೇಕಾದ್ರೆ ತೆಗೆದಂತಹ ವಿಡಿಯೋ ಇದು. ಕಾಡು ಹೇಗಿದೆ ಅಂತ ಹೇಳಿದ್ರೆ, ಕಾಡನ್ನು ನೋಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗ್ಲೂ ನೀವು ಕೊಳ್ಳೇಗಾಲದ ಒಳಗಡೆ ಹೋದರೆ, ಆ ಬೆಟ್ಟ ಇಳಿಬೇಕಾದ್ರೆ ತುಂಬ ದಟ್ಟವಾದ ಕಾಡನ್ನು ನೋಡ್ಬೋದು. ಪ್ರಕೃತಿ ತುಂಬ ಸುಂದರವಾಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ. ಮಕ್ಕಳು ಮಲಗಿದ್ರು, ಅಂದರೆ ಅದು ಸರ್ಕಲ್ ಇದ್ದಿದ್ದರಿಂದ ಸೊ ಅವರು ಸ್ವಲ್ಪ ಮುಂಚೆನೇ ಮಲಗಿಬಿಟ್ರು. ನೋಡಿ, ನಾವು ಆಲ್ರೆಡಿ ಶ್ರೀರಂಗನಾಥ ಟೆಂಪಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಒಳಗಡೆ ಕೂತು ವಿಡಿಯೋ ಮಾಡಿದ್ವಿ. ದೇವಸ್ಥಾನದ ಒಳಗಡೆ ಹೋದ್ಮೇಲೆ ದೇವರನ್ನು ನೋಡೋದಕ್ಕೆ ಲೇಟ್ ಆಗ್ಬೋದು ಅಂತ ನಾನು ಮೊಬೈಲ್ ತೊಗೊಂಡು ಹೋಗಲಿಲ್ಲ. ಸೊ ಆಚೆ ತೆಗೆದಂತಹ ವಿಡಿಯೋ ಇದು. ದಯವಿಟ್ಟು ನೋಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೊಸ ವಿಡಿಯೋಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡೋದು